ಸ್ನೇಹಿತರೆ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಮೆಸೇಜ್ನ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಯಾವುದೇ ಭಾಷೆನ ನೀವು ಅರ್ಥ ಮಾಡ್ಕೋಬೋದು, ಯಾವುದೇ ಭಾಷೆಯವರೊಂದಿಗೆ ನೀವು ಚಾಟ್ ಮಾಡಬಹುದು, ಅದು ನಿಮಗೆ ಅರ್ಥವಾಗುತ್ತೆ. ಯಾವುದೇ ಲ್ಯಾಂಗ್ವೇಜ್ ಇರ್ಬೋದು, ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಅಲ್ಲಿ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ, ಅದ್ರ ಬಗ್ಗೆ ಜಾಸ್ತಿ ಜನ ತಲೆ ಕೆಡಿಸ್ಕೊಂಡಿರಲ್ಲ. ಆ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡು ನಾವು ಯಾವುದೇ ಭಾಷೆಯ ಒಂದು ಚಾಟಿಂಗ್ನ ಅಥವಾ ಮೆಸೇಜಸ್ಗಳನ್ನ ನಾವು ನಮಗಿಷ್ಟವಾದಂಥ ಭಾಷೆಯಲ್ಲಿ ಒಂದು ಬದಲಾವಣೆ ಮಾಡಿ ಅಥವಾ ಟ್ರಾನ್ಸ್ಲೇಟ್ ಮಾಡಿ ಅದನ್ನು ಓದಬಹುದು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಲೈವ್ ಆಗಿ ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ ಯಾವುದೇ ಒಂದು ಎಕ್ಸ್ಟ್ರಾ ಆ್ಯಪ್ನ ಅವಶ್ಯಕತೆ ಇಲ್ಲದೆ ಒಂದೇ ಒಂದು ಕ್ಲಿಕ್ನಲ್ಲಿ ನೀವು ಯಾವುದಾದ್ರೂ ಒಂದು ಮೆಸೇಜ್ ಬಂದಿದೆ ಅಂದ್ಕೊಳ್ಳಿ, ಅದ್ರ ಮೇಲೆ ಒಂದೇ ಒಂದು ಕ್ಲಿಕ್ ಮಾಡಿದರೆ ನೀವು ಯಾವುದೇ ಭಾಷೆಯಲ್ಲಿದ್ದರೂ ಕೂಡ ನಿಮಗೆ ಒಂದು ಇಂಗ್ಲೀಷ್ ಭಾಷೆ ಇರ್ಬೋದು ಅಥವಾ ಬೇರೆ ಭಾಷೆಗೆ ಅದು ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ನಿಮಗೆ ತಿಳಿಯೋ ಹಾಗೆ ಅದು ತೋರಿಸುತ್ತೆ. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ ನೋಡಿ. ಇಲ್ಲಿ ಮೊದಲು ನಾವು ಇನ್ಸ್ಟಾಗ್ರಾಮ್ ಆ್ಯಪ್ನ ಒಂದು ಮೆಸೆಂಜರ್ನ ಓಪನ್ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಇನ್ಬಾಕ್ಸ್ನಲ್ಲಿ ಒಂದು ಮೆಸೇಜ್ ಬಂದಿದೆ ಸ್ನೇಹಿತರೆ. ಇಲ್ಲಿ ಬೇರೆ ಭಾಷೆಯಲ್ಲಿ ನೋಡ್ಬೋದು, ತಮಿಳು ಭಾಷೆಯಲ್ಲಿ ಒಂದು ಮೆಸೇಜ್ ಇದೆ ಸ್ನೇಹಿತರೆ. ನಾನು ಕೂಡ ಒಂದು ಮೆಸೇಜ್ ಮಾಡಿದ್ದೀನಿ, ಇದು ಕೂಡ ಮೆಸೇಜ್ ಬಂದಿದೆ. ಈ ಒಂದು ಮೆಸೇಜನ್ನು ನಾವು ರೀಡ್ ಮಾಡಬೇಕು ಅಥವಾ ಈ ಒಂದು ಲ್ಯಾಂಗ್ವೇಜ್ ನಮಗೆ ತಿಳಿತಾ ಇಲ್ಲ ಅಂದ್ಕೊಳ್ಳಿ, ಈ ಒಂದು ಮೆಸೇಜ್ನಲ್ಲಿ ಏನಿದೆ ಅಂತ ನಾವು ಇಲ್ಲಿ ಒಂದೇ ಒಂದು ಕ್ಲಿಕ್ನಲ್ಲಿ ನೋಡ್ಬೋದು. ಅದನ್ನು ನೋಡ್ಬೇಕಂದ್ರೆ ಇಲ್ಲಿ ಲಾಂಗ್ ಪ್ರೆಸ್ ಮಾಡಿ ಸ್ವಲ್ಪ ಒತ್ತಿ ಹಿಡೀರಿ. ನಂತರದಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಅಂತ ಒಂದು ಆಪ್ಷನ್ ಬರುತ್ತೆ ಮೇಲ್ಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಗೋಯಿಂಗ್ ಟು ಕಾಲೇಜ್ ಅಂತ ಬರ್ತಾ ಇದೆ. ಇಲ್ಲಿ ನೋಡ್ಬೋದು, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಇದನ್ನು ಕೂಡ ಟ್ರಾನ್ಸ್ಲೇಟ್ ಮಾಡ್ಬೋದು. ಟ್ರಾನ್ಸ್ಲೇಟ್ ಅಂತ ಕ್ಲಿಕ್ ಮಾಡ್ತೀನಿ, ಲಾಂಗ್ ಪ್ರೆಸ್ ಮಾಡಿಬಿಟ್ಟು ಇಲ್ಲಿ ನೋಡಿ ಯಾವುದೇ ಒಂದು ಮೆಸೇಜ್ ಮೇಲೆ ಈ ರೀತಿ ಸ್ವಲ್ಪ ಲಾಂಗ್ ಪ್ರೆಸ್ ಮಾಡಿ ನಂತರದಲ್ಲಿ ಟ್ರಾನ್ಸ್ಲೇಟ್ ಅಂತ ನೀವು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು ವಾಟ್ ಆರ್ ಯು ಡೂಯಿಂಗ್ ಅಂತ ಇಲ್ಲಿ ನೋಡ್ಬೋದು ಇಂಗ್ಲೀಷ್ನಲ್ಲಿ ಬರ್ತಾ ಇದೆ. ನಾವು ಇನ್ಸ್ಟಾಗ್ರಾಮ್ನ ಆ್ಯಪ್ ಲ್ಯಾಂಗ್ವೇಜ್ನ ಯಾವ ಲ್ಯಾಂಗ್ವೇಜ್ ಸೆಟ್ ಮಾಡಿರ್ತೀವಿ ಅದೇ ಲ್ಯಾಂಗ್ವೇಜಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡುತ್ತೆ. ನೋಡ್ಬೋದು ಇಷ್ಟು ಈಸಿಯಾಗಿ ನೀವು ಯಾವುದೇ ಲ್ಯಾಂಗ್ವೇಜ್ನ ಅರ್ಥ ಮಾಡ್ಕೋಬಹುದು, ಯಾವುದೇ ಒಂದು ಲ್ಯಾಂಗ್ವೇಜ್ನವರೊಂದಿಗೆ ನೀವು ಚಾಟಿಂಗ್ ಕೂಡ ಮಾಡಬಹುದು. ಈ ರೀತಿ ಈ ಒಂದು ಲ್ಯಾಂಗ್ವೇಜ್ ಇಲ್ಲಿ ಏನು ಡಿಫಾಲ್ಟ್ ಲ್ಯಾಂಗ್ವೇಜ್ ಇದೆ ಅಥವಾ ಈ ಪ್ರಿಫರ್ಡ್ ಲ್ಯಾಂಗ್ವೇಜ್ ಏನಿದೆ ಈ ಲ್ಯಾಂಗ್ವೇಜನ್ನು ನೀವು ಚೇಂಜ್ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ಹೇಳ್ತೀನಿ ನೋಡಿ. ಬ್ಯಾಕ್ ಬಂದುಬಿಟ್ಟು ಇಲ್ಲಿ ಇನ್ಸ್ಟಾಗ್ರಾಮ್ ಆ್ಯಪ್ನಲ್ಲಿ ಇಲ್ಲಿ ಕೆಳಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಮೇಲ್ಗಡೆ 3 ಲೈನಿಂಗ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, 3 ಗೆರೆಗಳು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ನಂತರದಲ್ಲಿ ಇಲ್ಲಿ ಸ್ವಲ್ಪ ಕೆಳಗಡೆ ಬಂದುಬಿಟ್ಟು ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಬರುತ್ತೆ, ಲ್ಯಾಂಗ್ವೇಜ್ ಅಂತ ನೋಡ್ಬೋದು. ಲ್ಯಾಂಗ್ವೇಜ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಇಂಗ್ಲೀಷ್ ಇಲ್ಲಿ ಪ್ರಿಫರ್ಡ್ ಲ್ಯಾಂಗ್ವೇಜ್ ಇದೆ. ಈ ಲ್ಯಾಂಗ್ವೇಜ್ನ ನಾವು ಚೇಂಜ್ ಮಾಡಿದರೆ ಅಲ್ಲೂ ಕೂಡ ಟ್ರಾನ್ಸ್ಲೇಟ್ ಮಾಡುವಂಥ ಲ್ಯಾಂಗ್ವೇಜ್ ಕೂಡ ಚೇಂಜ್ ಆಗುತ್ತೆ. ಇಲ್ಲಿ ನಾನು ಕನ್ನಡವನ್ನು ಸರ್ಚ್ ಮಾಡ್ತೀನಿ ಸ್ನೇಹಿತರೆ. ಕನ್ನಡವನ್ನು ಸರ್ಚ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ಬೋದು ಕನ್ನಡದಲ್ಲಿ ಬರ್ತಾ ಇಲ್ಲ, ಅಂದರೆ ಇನ್ನೂ ಕೂಡ ಕನ್ನಡ ಈ ಒಂದು ಸಿಸ್ಟಮ್ನಲ್ಲಿ ಅಪ್ಡೇಟ್ ಆಗಿಲ್ಲ. ಅದಕ್ಕಾಗಿ ಇಲ್ಲಿ ಹಿಂದಿ ನೋಡ್ಬೋದು, ಇಂಗ್ಲೀಷ್ ಮತ್ತು ಹಿಂದಿ ಎರಡೇ ಭಾಷೆಯಲ್ಲಿ ನಾವು ಈ ಒಂದು ಏನು ಪ್ರಿಫರ್ಡ್ ಲ್ಯಾಂಗ್ವೇಜ್ ಏನಿರುತ್ತೆ ಚೇಂಜ್ ಮಾಡ್ಕೋಬೋದು. ಕನ್ನಡವನ್ನು ಇದುವರೆಗೂ ಇವರು ಆ್ಯಡ್ ಮಾಡಿಲ್ಲ, ಅಂದರೆ ಲೋಕಲ್ ಲ್ಯಾಂಗ್ವೇಜಸ್ಗಳನ್ನ ಇನ್ನೂ ಕೂಡ ಆ್ಯಡ್ ಮಾಡಿಲ್ಲ. ಈ ರೀತಿ ನಾವು ನಮ್ಮ ಒಂದು ಯಾವುದೇ ರೀತಿಯಲ್ಲಿ ಚಾಟಿಂಗ್ ನಾವು ಮಾಡ್ತಿರ್ಬೇಕಾದ್ರೆ ಅದರ ಒಂದು ಲ್ಯಾಂಗ್ವೇಜ್ನ ಟ್ರಾನ್ಸ್ಲೇಟ್ ಮಾಡಿ ನಾವು ಆ ಒಂದು ಮೆಸೇಜ್ನ ತಿಳ್ಕೊಬಹುದು. ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.